ಇಲ್ಲ ಅವರು ಜಡೇಶ್ ಸರ್ ನನ್ಗೆ ಏನ್ ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಇವಾಗಲೇ ಫಿಲ್ಮ್ ನೋಡ್ತಾ ಇರೋದು. ಸಮಾನತೆ, ಸಂವಿಧಾನ ಯಾವ ರೀತಿ, ನಾನು ಆಕ್ಚುಲಿ ಇವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇನ್ನೂ ಈ ತರದ್ದೆಲ್ಲ ಪದ್ಧತಿಗಳಿದೆ ಸುಮಾರು ಊರುಗಳಲ್ಲಿ. ಐ ಹೋಪ್ ಈ ಫಿಲ್ಮ್ ನೋಡಾದ್ಮೇಲೆ ಒಂದು ಏನೋ ಒಂದು ಬೆಂಕಿ ಕಿಡಿ ಏರತ್ತೆ. ನಮ್ ದುನಿಯಾ ವಿಜಯ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಆ ಮೆಸೇಜ್ ನಮ್ ಜಡೇಶ್ ಸರ್ ಏನ್ ಕೊಡ್ಬೇಕು ಅಂತಿದ್ರು ಅದನ್ನೆಲ್ಲ ಎಲ್ಲರಿಗೂ ಮುಟ್ಟತ್ತೆ. ಒಂದ್ ಬೆಂಕಿ ಕಿಡಿ ಹಾರುತ್ತೆ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನಾನು ಡೌಟ್ಫುಲ್ ಇದ್ದೆ ಮಾಡ್ಲಾ ಬೇಡವಾ ಅಂತ ಈ ಪಾತ್ರ, ಬಟ್ ಕನ್ವಿನ್ಸಿಂಗ್ ಆಗಿತ್ತು. ಒಂದು ಮೆಸೇಜ್ ಇದೆ ಫಿಲ್ಮ್ ಅಲ್ಲಿ. ಐ ಮೀನ್ ಇಷ್ಟು ಹ್ಯೂಜ್ ಸ್ಟಾರ್ ಕಾಸ್ಟ್ ಅಂಡ್ ಜಡೇಶ್ ಸರ್ ಮೇಲೆ ನಂಗೆ ತುಂಬಾ ನಂಬಿಕೆ ಇತ್ತು. ಅವರು ಮಣ್ಣಿನ ಮಗ ಮಾಡೇ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಂತ ಗೊತ್ತಿತ್ತು. ಸೊ ಅದು ಒಂದು ಮೇಜರ್ ರೀಸನ್. ಶೆಟ್ಟಿ ಜೊತೆ ನಂಗೆ ತುಂಬಾ ಆಸೆ ಇತ್ತು ಕೆಲಸ ಮಾಡ್ಬೇಕು ಅಂತ. ಅಂಡ್ ಅದ್ಭುತವಾಗಿ ಬಂದಿದೆ ನಮ್ ಸೀನ್ಸ್. ಐ ಹೋಪ್ ಎಲ್ಲಾರ್ಗು ಇಷ್ಟ. ಇಲ್ಲ ಅವರು ಜಡೇಶ್ ಸರ್ ನನ್ಗೆ ಏನ್ ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಇವಾಗಲೇ ಫಿಲ್ಮ್ ನೋಡ್ತಾ ಇರೋದು. ಸಮಾನತೆ, ಸಂವಿಧಾನ ಯಾವ ರೀತಿ, ನಾನು ಆಕ್ಚುಲಿ ಇವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇನ್ನೂ ಈ ತರದ್ದೆಲ್ಲ ಪದ್ಧತಿಗಳಿದೆ ಸುಮಾರು ಊರುಗಳಲ್ಲಿ. ಐ ಹೋಪ್ ಈ ಫಿಲ್ಮ್ ನೋಡಾದ್ಮೇಲೆ ಒಂದು ಏನೋ ಒಂದು ಬೆಂಕಿ ಕಿಡಿ ಏರತ್ತೆ. ನಮ್ ದುನಿಯಾ ವಿಜಯ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಆ ಮೆಸೇಜ್ ನಮ್ ಜಡೇಶ್ ಸರ್ ಏನ್ ಕೊಡ್ಬೇಕು ಅಂತಿದ್ರು ಅದನ್ನೆಲ್ಲ ಎಲ್ಲರಿಗೂ ಮುಟ್ಟತ್ತೆ. ಒಂದ್ ಬೆಂಕಿ ಕಿಡಿ ಹಾರುತ್ತೆ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನಾನು ಡೌಟ್ಫುಲ್ ಇದ್ದೆ ಮಾಡ್ಲಾ ಬೇಡವಾ ಅಂತ ಈ ಪಾತ್ರ, ಬಟ್ ಕನ್ವಿನ್ಸಿಂಗ್ ಆಗಿತ್ತು. ಒಂದು ಮೆಸೇಜ್ ಇದೆ ಫಿಲ್ಮ್ ಅಲ್ಲಿ. ಐ ಮೀನ್ ಇಷ್ಟು ಹ್ಯೂಜ್ ಸ್ಟಾರ್ ಕಾಸ್ಟ್ ಅಂಡ್ ಜಡೇಶ್ ಸರ್ ಮೇಲೆ ನಂಗೆ ತುಂಬಾ ನಂಬಿಕೆ ಇತ್ತು. ಅವರು ಮಣ್ಣಿನ ಮಗ ಮಾಡೇ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಂತ ಗೊತ್ತಿತ್ತು. ಸೊ ಅದು ಒಂದು ಮೇಜರ್ ರೀಸನ್. ಶೆಟ್ಟಿ ಜೊತೆ ನಂಗೆ ತುಂಬಾ ಆಸೆ ಇತ್ತು ಕೆಲಸ ಮಾಡ್ಬೇಕು ಅಂತ. ಅಂಡ್ ಅದ್ಭುತವಾಗಿ ಬಂದಿದೆ ನಮ್ ಸೀನ್ಸ್. ಐ ಹೋಪ್ ಎಲ್ಲಾರ್ಗು ಇಷ್ಟ.